ಗದಗ್ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೋರ್ಲಳ್ಳಿ ಗ್ರಾಮದಲ್ಲಿ ಇಂದು ಒಂದು ದುರಂತ ಘಟನೆ ಸಂಭವಿಸಿದೆ. ಅಕ್ಕರೆಯಿಂದ ಸಾಕಿದ್ದ ಕಾಳಗದ ಕಣದಲ್ಲಿ ಭೂಳೆಬ್ಬಿಸಬೇಕಿದ್ದ 2 ವರ್ಷದ ಟಗರು ಮರಿಯೊಂದು ಅಕಾಲಿಕ ಮರಣವನ್ನಪ್ಪಿದೆ. ತನ್ನ ಪ್ರೀತಿಯ ಜೀವವನ್ನ ಕಳೆದುಕೊಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಟಗರು ಕಾಳಗ ಎನ್ನುವುದು ಕೇವಲ ಗ್ರಾಮೀಣ ಕ್ರೀಡೆಯಾಗಿ ಉಳಿದಿಲ್ಲ, ಅದೊಂದು ಭಾವನಾತ್ಮಕ ಬೆಸುಗೆಯೂ ಹೌದು. ಕೋರ್ಲಳ್ಳಿ ಗ್ರಾಮದ ಮುತ್ತು ಮಲ್ಲಪ್ಪ ಚೌಡಕಿ ಎಂಬುವವರು ಕಳೆದ 2 ವರ್ಷಗಳಿಂದ ಮಗನಂತೆ ಸಾಕಿ ಸಲಹಿದ್ದ ಟಗರು ಮರಿ ಇಂದು ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಏಕಾಏಕಿ ಸಾವನ್ನಪ್ಪಿದ. ವಿಶೇಷವಾಗಿ ಟಗರು ಕಾಳಗಕ್ಕೆಂದೇ ಇದನ್ನು ತಯಾರು ಮಾಡಲಾಗಿತ್ತು. ಈ ಟಗರು ಮರಿ ಕೇವಲ ಹವ್ಯಾಸಕ್ಕಾಗಿರಲಿಲ್ಲ, ಆ ಕುಟುಂಬಕ್ಕೆ ಇದು ದೊಡ್ಡ ಆರ್ಥಿಕ ಆಸರೆಯೂ ಆಗಿತ್ತು. ಸುಮಾರು 2 ಲಕ್ಷ ರೂಪಾಯಿ ಬೆಲೆಬಾಳುವ ಈ ಟಗರು ಮರಿಯನ್ನು ನೋಡಿಕೊಳ್ಳಲು ಇಡೀ ಕುಟುಂಬ ಶ್ರಮಿಸಿತ್ತು. ಆದರೆ ಇಂದು ವಿಧಿಯ ಆಟ ಬೇರೆಯೇ ಆಗಿತ್ತು. ಯಾವುದೇ ರೋಗದ ಲಕ್ಷಣವಿಲ್ಲದೆ ಏಕಾಏಕಿ ಟಗರು ಮೃತಪಟ್ಟಿರುವುದು ಮಾಲೀಕರಿಗೆ ದಿಕ್ಕು ತೋಚದಂತೆ ಮಾಡಿದೆ. ಸ್ಥಳೀಯರ ಆಕ್ರೋಶ ಕೂಡ ಈಗ ಸ್ಫೋಟಗೊಂಡಿದೆ. ಬಡ ರೈತರು ಮತ್ತು ಪಶುಪಾಲಕರು ಇಷ್ಟು ಕಷ್ಟಪಟ್ಟು ಸಾಕಿದ ಪ್ರಾಣಿ ಸಾವನ್ನಪ್ಪಿದಾಗ ಸರ್ಕಾರ ಮತ್ತು ಸಂಬಂಧಪಟ್ಟ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ನೆರವಿಗೆ ಬರಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂಬುದು ಕೋರ್ಲಳ್ಳಿ ಗ್ರಾಮಸ್ಥರ ಆಗ್ರಹವಾಗಿದೆ. ಒಟ್ಟಿನಲ್ಲಿ ಅತಿ ಆಸೆಯಿಂದ ಸಾಕಿದ್ದ ಟಗರು ಮರಿಯನ್ನು ಕಳೆದುಕೊಂಡು ಮುತ್ತು ಮಲ್ಲಪ್ಪ ಅವರ ಕುಟುಂಬ ಕಂಗಾಲಾಗಿದೆ. ಅಧಿಕಾರಿಗಳು ಈ ಕುಟುಂಬದ ನೆರವಿಗೆ ಧಾವಿಸುತ್ತಾರಾ? ಕಾದು ನೋಡಬೇಕಿದೆ. ಕುಮಾರನಾಯಕ, ಕರಾಳ ಸತ್ಯ ನ್ಯೂಸ್, ಮುಂಡರಗಿ.